ಓಕೆ, ನಾನೀಗ ನಿಮಗೆ ಎಲ್ಲಿವರೆಗೆ ಹೇಳಿದ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್, ಲೆಟ್ಸ್ ಸಿ ಇಫ್ somebody has. ಓಕೆ, ಸೊ ನಾನೇನಂತ ಹೇಳ್ದೆ, ಈಗ ಮೋಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒನ್ ಮೋಲ್ ಆಫ್ ವಾಟರ್ ಮಾಲಿಕ್ಯೂಲ್ ಅನ್ನ ತರಕ್ ಹೇಳ್ತಾರೆ ಅಂತ. ಈಗ ನೀವು ನಂಬರ್ ವೈಸ್ ಹೋದ್ರೆ ಇದೇನಾಗುತ್ತೆ 6.022 ಇಂಟು 10⁻23 ಮೋಲ್ಸ್ ಆಫ್ ವಾಟರ್ ಅನ್ನ ತರಬೇಕಾಗುತ್ತೆ. ನಾವು ಇಸ್ ಇಟ್ ಪಾಸಿಬಲ್ ಫಾರ್ ಯು? ನೋ. ಸೊ ನಾವೇನ್ ಮಾಡ್ಬೋದು, ಇನ್ ಟರ್ಮ್ಸ್ ಆಫ್ ಮೋಲಾರ್ ಮಾಸ್. ನಾವು ವಾಟ್ ಈಸ್ ಮೋಲಾರ್ ಮಾಸ್? ಮೋಲಾರ್ ಮಾಸ್ ಇಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್. ಓಕೆನಾ? ಮಾಲಿಕ್ಯುಲರ್ ಮಾಸ್ ಅನ್ನ ಗ್ರಾಮ್ಸ್ ಅಲ್ಲಿ ಬರೆದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಮಾಲಿಕ್ಯುಲರ್ ಮಾಸ್ ಅನ್ನ ಗ್ರಾಮ್ಸ್ ಅಲ್ಲಿ ಬರೆದ್ರೆ ಏನಂತ ಹೇಳ್ತೀವಿ? ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಓಕೆನಾ? ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್, ಲೆಟ್ ಮಿ ಸಿ ರೆಕಾರ್ಡಿಂಗ್ ಗೆ ಇಟ್ಟಿದ್ದೀನೋ ಇಲ್ವೋ ಅಂತ. ಫೈನ್. ಸೊ ಈಗ ಮಾಲಿಕ್ಯುಲರ್ ಮಾಸ್ ಅಂದ್ರೆ ವಾಟರ್ ಇಂದ ಎಷ್ಟಪ್ಪ? ಕ್ಯಾನ್ somebody tell me what is the molecular mass of water? Can somebody tell me what is the molecular mass of water? ಎಷ್ಟಪ್ಪ molecular mass? Right, 18. So that means ಅದೇ 18. ಯಾಕೆ 18? 2 into 1 ಪ್ಲಸ್ ಆಕ್ಸಿಜನ್ ಅಂದ್ರೆ 1 ಮಾಲಿಕ್ಯೂಲ್ ಇದೆ ಇಂಟು 16 ಅಟಾಮಿಕ್ ಮಾಸ್. ಸೊ ಟೋಟಲ್ ಎಷ್ಟಾಯ್ತು? 18 ಗ್ರಾಮ್ಸ್ ಅಂದ್ರೆ ಬಂದ್ರೆ ಅದೇನಾಗುತ್ತೆ? 1 ಮೋಲ್ ಆಫ್ ವಾಟರ್ ಆಗುತ್ತೆ. ರೈಟ್? 1 ಮೋಲ್ ಆಫ್ ವಾಟರ್ ಇಸ್ ಈಕ್ವಲ್ ಟು ಹೌ ಮಚ್ ಗ್ರಾಮ್ ಸ್ಟೂಡೆಂಟ್ಸ್? 18 ಗ್ರಾಮ್. ಸೊ 1 ಮೋಲ್ ಆಫ್ ವಾಟರ್ ಅನ್ನ ಮೆಷರ್ ಮಾಡಿ ಅಂದ್ರೆ ನೀವೇನ್ ಮಾಡ್ಬೇಕು? 18 ಗ್ರಾಮ್ಸ್ ಅನ್ನ ಹೋಗ್ಬಿಟ್ಟು ಮೆಷರ್ ಮಾಡ್ಕೊಂಡ್ಬಂದ್ರೆ ತಗೊಳ್ಳಿ 1 ಮೋಲ್ ಆಫ್ ವಾಟರ್ ಅಂತ ಕೊಡ್ಬೋದು. ಓಕೆನಾ? ಅದೇ ತರ ಸಪೋಸ್ ಐ ಟೆಲ್ ಯು ಮೆಷರ್ ಸೋಡಿಯಂ ಕ್ಲೋರೈಡ್, ಹೋಗ್ಬಿಟ್ಟು 1 ಮೋಲ್ ಅನ್ನ ವೇ ಮಾಡಿ ಏನ್ ಮಾಡ್ತೀರಾ? ಸೋಡಿಯಂ ಅಂದ್ರೆ ಎಷ್ಟು? 1 into 23 ಪ್ಲಸ್ ಕ್ಲೋರಿನ್ 1 into 35.5, ಟೋಟಲ್ ಎಷ್ಟು? 58.5 ಗ್ರಾಮ್. ಇದನ್ನ ನೀವು ಮೆಷರ್ ಮಾಡಿದ್ರೆ what do I get? 1 mole of sodium chloride. So did you understand how to calculate 1 mole? ಗೊತ್ತಾಯ್ತಾ? ಅರ್ಥ ಆಯ್ತೇನಪ್ಪ ಯಾವ ತರ 1 ಮೋಲ್ ಮಾಡೋದು ಅಂತ? ಕ್ಲಿಯರಾ? ಓಕೆ, ಸೊ ಇದೇನು 1 ಮೋಲ್ ವ್ಯಾಲ್ಯೂನ ಎಷ್ಟನ್ನ ಕಂಡುಹಿಡಿಯೋದು ಅಂತ ಹೇಳಿದೆ. ಹೌದಾ? ನೆಕ್ಸ್ಟ್ ಸಪೋಸ್ ಅವ್ರು ನಿಮ್ಮ ಹತ್ರ ನಂಬರ್ ಆಫ್ ಮೋಲ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ರು ಅಂತ ಅನ್ಕೊಳ್ಳಿ. ವೆಲ್, ಹೌ ವಿಲ್ ಯು ಫೈಂಡ್ ಔಟ್ ದಿ ನಂಬರ್ ಆಫ್ ಮೋಲ್ಸ್ ಅಂದ್ರೆ, ಸಿ ದ ಫಾರ್ಮುಲಾ ಫಾರ್ ದಟ್ ಇಸ್ ನಂಬರ್ ಆಫ್ ಮೋಲ್ಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಓಕೆನಾ, ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ಓಕೆನಾ? ಸಪೋಸ್ ಈಗ ನಿಮಗೆ ಏನ್ ಹೇಳ್ತಾರೆ, ಫೈಂಡ್ ಔಟ್ ದಿ ನಂಬರ್ ಆಫ್ moles. ಓಕೆ, ಫೈಂಡ್ ಔಟ್ ದಿ ನಂಬರ್ ಆಫ್ ಮೋಲ್ಸ್ ಪ್ರೆಸೆಂಟ್ ಇನ್ 360 ಗ್ರಾಮ್ ಆಫ್ ಗ್ಲೂಕೋಸ್ ಅಂತ ಹೇಳ್ತಾರೆ. ಓಕೆನಾ? 360 ಗ್ರಾಮ್ ಆಫ್ ಗ್ಲೂಕೋಸ್ ಅಲ್ಲಿ ಎಷ್ಟು ಮೋಲ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಿ. ಹೌ ಡು ಯು ಫೈಂಡ್ ಔಟ್? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಎಷ್ಟಪ್ಪ? 360. ಗ್ಲೂಕೋಸಿನ ಮಾಲಿಕ್ಯುಲರ್ ಮಾಸ್ ಎಷ್ಟು? ಕ್ಯಾನ್ somebody tell me what is the molecular mass of glucose? C6H12O6. ಎಷ್ಟು ಅದ್ರ ಮಾಲಿಕ್ಯುಲರ್ ಮಾಸ್? ಯಾ, ಕ್ವಿಕ್ ಯಾರಾದ್ರೂ ಹೇಳಿ ಎಷ್ಟು ಮಾಲಿಕ್ಯುಲರ್ ಮಾಸ್ ಅಂತ? ಎಷ್ಟಪ್ಪ ಮಾಲಿಕ್ಯುಲರ್ ಮಾಸ್? ವೆರಿ ಗುಡ್. ರೈಟ್, 180 ಅಲ್ವಾ? ನಾನು ಏನ್ ಹೇಳ್ತಾ ಇದ್ದೀನಿ, ಈ ತರ ಬರಿಬೇಕಾದ್ರೆ 180. ಸೊ ಕ್ಯಾನ್ಸಲ್ ಮಾಡಿ ಎಷ್ಟು ಉಳಿತು? 18 2s. ರೈಟ್? ಸೊ ಎಷ್ಟು ಟೋಟಲ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು 2. ಎಷ್ಟಿದೆಪ್ಪ ನಂಬರ್ ಆಫ್ ಮೋಲ್ಸ್ ಇನ್ 360 ಗ್ರಾಮ್ ಆಫ್ ಗ್ಲೂಕೋಸ್? 2 ಮೋಲ್ಸ್. ಅರ್ಥ ಆಯ್ತಾ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ನಂಬರ್ ಆಫ್ ಮೋಲ್ಸ್ ಅನ್ನ? ಕ್ಲಿಯರಾ? ನಂಬರ್ ಆಫ್ ಮೋಲ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತಾ? Are we clear? Okay, fine. ಓಕೆನಾ? ಸೊ ನೆಕ್ಸ್ಟ್ ಇದು ನಂಬರ್ ಆಫ್ ಮೋಲ್ಸ್ ಕೊಟ್ಟೆ. ಈಗ ನಂಬರ್ ಆಫ್ ಮೋಲ್ಸ್ ಬದಲು ನಂಬರ್ ಆಫ್ ಪಾರ್ಟಿಕಲ್ಸ್ ಕೇಳಿದ್ರು, ಅವಾಗ ಏನ್ ಮಾಡ್ತೀರಾ? ನಂಬರ್ ಆಫ್ ಮೋಲ್ಸ್ ಅಲ್ಲ, ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟಾಗ ಯು ಹ್ಯಾವ್ ಸಮ್ ಅದರ್ ಫಾರ್ಮುಲಾ ಓನ್ಲಿ, ದಟ್ ಇಸ್ ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್. ಓಕೆನಾ? ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಬೈ ಅವೊಗ್ಯಾಡ್ರೋ ನಂಬರ್. ಮೋಲ್ಸ್ ಗೆ ನೀವೇನ್ ಮಾಡ್ತೀರಾ? ಮಾಲಿಕ್ಯುಲರ್ ನಂಬರ್ ಇಂದ ಇದ್ ಮಾಡ್ತೀರಾ. ಅದೇ ಪಾರ್ಟಿಕಲ್ಸ್ ಕೊಟ್ರೆ ಏನ್ ಯೂಸ್ ಮಾಡ್ಬೇಕು? ಅವೊಗ್ಯಾಡ್ರೋ ನಂಬರ್, ಎನ್ನ ಯೂಸ್ ಮಾಡ್ಬೇಕು. ಓಕೆನಾ? ಸಪೋಸ್ ಅವ್ರು ಏನಂತಾರೆ, ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್. ಅಲ್ಲ, ಸಾರಿ, ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ಐ ಆಮ್ ಸಾರಿ, ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ವೆನ್ ಪಾರ್ಟಿಕಲ್ ನಂಬರ್ ಇಸ್ ಗಿವನ್, ನಾಟ್ ಮಾಸ್ ಅನ್ನ ಕೊಡೋದಿಲ್ಲ, ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನ ಕೊಟ್ಟಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಸಪೋಸ್ ಫಾರ್ ದ ಎಕ್ಸಾಂಪಲ್, ಮೇ ಬಿ they'll say find out the number of moles present in 12.044, ಓಕೆನಾ, into 10 to the power of 23 particles. ಓಕೆನಾ ಅಂತ ಹೇಳ್ತಾರೆ. ಇಷ್ಟರಲ್ಲಿ ಎಷ್ಟು ಮೋಲ್ಸ್ ಇದೆ ಅಂತ ಕೇಳ್ತಾರೆ. ಓಕೆನಾ? ಇಷ್ಟು ಪಾರ್ಟಿಕಲ್ಸ್ ಅಲ್ಲಿ ಎಷ್ಟು ಮೋಲ್ಸ್ ಇದೆ? ವಾಟ್ ಯು ಡು? ವಾಟ್ ಇಸ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಗಿವನ್?
12.044 into 10 to the power of 23 divided by Avogadro number ಎಷ್ಟು 6.022 into 10 to the power of 23 ಇವೆರಡು ತೋರ್ಕೊ ಇದ್ರ ಮೇಲೆ ಇದಕ್ಕೆ ಹಾಕಿದ್ರೆ 2 moles, right? So this is how you find out the number of moles when mass is given, if not the particles is given. ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ನಾನು ನಿಮಗೆ ಜಾಸ್ತಿ ಸಾಲ್ವ್ ಮಾಡಿಸ್ತಾ ಇಲ್ಲ, ಓಕೆನಾ? ಸೊ ಜಸ್ಟ್ ನಿಮಗೆ ಗೊತ್ತಿರಬೇಕು ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ. ಇಫ್ ದಟ್ ಇಸ್ ನೋನ್, ದಟ್ಸ್ ಮೋರ್ ದೆನ್ ಇನಫ್. ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನು? ಗಿವನ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಅದೇ ನಂಬರ್ ಆಫ್ ಮೋಲ್ಸ್ ಇನ್ ಟರ್ಮ್ಸ್ ಆಫ್ ಪಾರ್ಟಿಕಲ್ ಕೊಟ್ರೆ ನೀವು ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ವಾಟ್ ಸ್ಟೂಡೆಂಟ್ಸ್? ಅವೊಗಡ್ರೋ ನಂಬರ್. ಓಕೆನಾ? ಕ್ಲಿಯರ್ ಆಯ್ತಾ? Are we clear with this topic? Pakkana? Clear aita? Okay. Next, moving on. Okay, the next topic which you have is ತುಂಬಾ ಸಾಲ್ವ್ ಮಾಡ್ಸಲ್ಲಪ್ಪ, ಒಂದೆರಡು ಮಾಡಿಸ್ತೀನಿ, ಓಕೆನಾ? ಪ್ಲೀಸ್ ಬೇರ್ ವಿತ್. ಒಂದೆರಡು ಮಾಡಿಸ್ಬಿಟ್ಟು ನಾನು ನಿಲ್ಲಿಸ್ತೀನಿ, ಓಕೆನಾ? ಸೊ ದ ನೆಕ್ಸ್ಟ್ ಟಾಪಿಕ್ ವಿಚ್ ಯು ಹ್ಯಾವ್ ಇಸ್ ನೋನ್ ಆಸ್ ಪರ್ಸೆಂಟೇಜ್ ಕಾಂಪೋಸಿಷನ್. ಪರ್ಸೆಂಟೇಜ್ ಕಾಂಪೋಸಿಷನ್ ಇದು ನೆಕ್ಸ್ಟ್ ಟಾಪಿಕ್, ಓಕೆನಾ? ನಾವು ವಾಟ್ ಡು ಯು ಮೀನ್ ಬೈ ಪರ್ಸೆಂಟೇಜ್ ಕಾಂಪೋಸಿಷನ್? ಏನು ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದ್ರೆ ಸಿ ದಿಸ್ ಇಸ್ ಸಮ್ ಕ್ಯಾಲ್ಕುಲೇಷನ್. ಇದನ್ನ ಯೂಶಲಿ ಕೇಳುವಂತ ಚಾನ್ಸಸ್ ಇರುತ್ತೆ ಎಕ್ಸಾಮ್ ಅಲ್ಲಿ, ಅದಕ್ಕೋಸ್ಕರ ನಾನು ಮಾಡಿಸ್ತಾ ಇದ್ದೀನಿ, ಓಕೆನಾ? Okay, in percentage composition ಅಂದ್ರೆ ನೋಡೋಣ, ಓಕೆನಾ? See, percentage composition is usually given by the formula mass of a atom, ಓಕೆನಾ? Mass of a atom divided by molecular mass of a compound, molecular mass of a compound into 100, ಓಕೆನಾ? ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್ ಇಂಟು 100. ಇದಕ್ಕೆ ನಾವೇನಂತ ಹೇಳ್ತೀವಿ? ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಹೇಳ್ತೀವಿ. ವಾಟ್ ಇಸ್ ಇಟ್ ನೋನ್ ಆಸ್? ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಹೇಳ್ತೀವಿ. ಆರ್ ವಿ ಕ್ಲಿಯರ್? ಓಕೆ, ಸೊ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದ್ರೆ ಏನು? ಮಾಸ್ ಆಫ್ ಅ ಗಿವನ್ ಕಾಂಪೊನೆಂಟ್, ಓಕೆನಾ? ಅದಕ್ಕೊಂದು ಇಲ್ಲಿ ಡೆಫಿನಿಷನ್ ಬರುತ್ತೀನಿ. ಮಾಸ್ ಆಫ್, ಬರ್ಕೊಳ್ಳಿ, ಮಾಸ್ ಆಫ್ ಅ ಗಿವನ್ ಕಾಂಪೊನೆಂಟ್, ಮಾಸ್ ಆಫ್ ಅ ಗಿವನ್ component per 100 gram, okay, per 100 gram of a given compound, okay, per 100 gram of a given compound gives percentage composition, gives percentage composition of that component, okay na? ಏನಂತ ಹೇಳ್ತಾ ಇದ್ದಾರೆ? ಏನು ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದ್ರೆ ಇಟ್ ಇಸ್ ಅ ಮಾಸ್ ಆಫ್ ಗಿವನ್ ಕಾಂಪೊನೆಂಟ್ ಪರ್ 100 ಗ್ರಾಮ್ ಆಫ್ ಗಿವನ್ ಕಾಂಪೌಂಡ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಹೇಳ್ತೀವಿ, ಓಕೆನಾ? ಸೊ ಈ ತರ ಹೇಳಿದ್ರೆ ಏನ್ ತಲೆಗೂಡನ ನಿಮಗೆ ಅರ್ಥ ಆಗಿರೋದಿಲ್ಲ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ಲೆಟ್ ಅಸ್ ಜಸ್ಟ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್, ಓಕೆನಾ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಮಾಡುವ, ಓಕೆ? ಓಕೆ, ದ ಫಸ್ಟ್ ಒನ್ ಸಪೋಸ್ ಅವ್ರು ಏನ್ ಹೇಳ್ತಾರೆ? ಕ್ಯಾಲ್ಕುಲೇಟ್, okay, calculate the mass percentage. Do you have any doubts? Okay, or ಏನಂತ ಹೇಳ್ತಾರೆ? calculate the mass percentage ಅಥವಾ percentage composition ಎರಡು ಕೂಡ ಒಂದೇ, ಓಕೆನಾ? calculate the mass percentage in water molecule ಅಂತ ಹೇಳ್ತಾರೆ, ಓಕೆನಾ? ಇದರಲ್ಲಿ ಪರ್ಸೆಂಟೇಜ್ ಕಾಂಪೋಸಿಷನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ. ಸೊ ನಾವು ಈಗ ನೀವು ಈ ಪರ್ಸೆಂಟೇಜ್ ಕಾಂಪೋಸಿಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಏನ್ ಗೊತ್ತಪ್ಪ? ಆಲ್ವೇಸ್ ಫೈಂಡ್ ಔಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ದಟ್ ಕಾಂಪೌಂಡ್. ನಾವು ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟಪ್ಪ? ಫೈಂಡ್ ಔಟ್ ಮಾಡಿ. ವಾಟ್ ಇಸ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್? ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ is equal to how much? H2O ಅಂದ್ರೆ 2 into atomic mass of hydrogen plus 1 oxygen ಇದೆ into 16. ಟೋಟಲ್ ಎಷ್ಟು? 18 grams. ಸಿಕ್ತಾ? ಅದನ್ನ ಹಂಗೆ ಇಟ್ಕೊಳ್ಳಿ, ಓಕೆನಾ? ಪ್ಲೀಸ್ ಡು ನಾಟ್ ಟೈಪ್ ಎನಿಥಿಂಗ್. ನಾನು ಇದನ್ನ ಹೇಳ್ತಾ ಹೋಗ್ತೀನಿ. ಆಫ್ಟರ್ ದಟ್ ಯು ಕ್ಯಾನ್ ಸಾಲ್ವ್ ಅಲಾಂಗ್ ವಿತ್. ಫಸ್ಟ್ ಇದನ್ನ ನೋಡ್ಕೊಳ್ಳಿ, ಓಕೆ? ಪ್ಲೀಸ್. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಮಾಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್. ಸೊ ಮಾಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ಓಕೆ, ಮಾಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ is equal to ಏನಂತ ಬರೀತೀರಾ? ಅವ್ರೇನಂತ ಹೇಳಿದ್ದಾರೆ? ನಂಬರ್ ಆಫ್ ಆಟಮ್ಸ್, ಹೌದಾ? ಅವ್ರೇನಂತ ಹೇಳಿದ್ದಾರೆ? ಮಾಸ್ ಆಫ್ ಆಟಮ್. ಈಗ ಎಷ್ಟಿದೆ ಅಪ್ಪ ಹೈಡ್ರೋಜನ್ ಇಲ್ಲಿ? ಎಲಿಮೆಂಟ್ಸ್ ಟೋಟಲ್ ಎಷ್ಟಿದೆ? ನಂಬರ್ 2. ಅಟಾಮಿಕ್ ಮಾಸ್ ಎಷ್ಟು ಹೈಡ್ರೋಜನ್? ಇಂಟು 1, ಓಕೆನಾ? ಇದು ಮಾಸ್ ಆಫ್ ಅನ್ ಆಟಮ್.
divided by total molecular mass. ಎಷ್ಟಪ್ಪ total molecular mass? 18, right? into 100. ಅಲ್ಲಿಗೆ ಎಷ್ಟಾಯ್ತು? 2/18 ಅಂದ್ರೆ ಎಷ್ಟು ಹೇಳಿ? into 100 ಮಾಡಿ 11.11%. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ oxygen. Okay, mass percentage of oxygen. Okay, right. What is the total number of oxygen present? 1. Other atomic mass is to 16 divided by total molecular mass into 100. ಎಷ್ಟು ಬರುತ್ತಪ್ಪ? 16/18 ಅಂದ್ರೆ. Can somebody tell me what is the percentage? Can somebody just tell me what is the percentage? Very good. ಎಷ್ಟದು? 88.88%. ಹೌದಾ? So this is how you find out the percentage composition. Okay ನಾ? ಯಾವ ತರ percentage composition find out ಮಾಡ್ತೀರಾ ಅಂತ ಗೊತ್ತಾಯ್ತಾ? Okay. So shall we solve one more? ಇನ್ನೊಂದು ಮಾಡೋಣ? Okay. So this time you people will do. I will just see to it. Okay ನಾ? Okay. Do the percentage composition of sodium sulfate. Okay ನಾ? Sodium sulfate. ಇಲ್ಲಿ ಏನೇನಿದೆ? ಸೋಡಿಯಂ ಇದೆ, ಸಲ್ಫರ್ ಇದೆ, ಆಕ್ಸಿಜನ್ ಇದೆ. ಫಸ್ಟ್ ಮಾಲಿಕ್ಯುಲರ್ ಮಾಸ್ ಅನ್ನ ಕಂಡುಹಿಡ್ಕೊಳ್ಳಿ, ಆಮೇಲೆ ಅದರ ಪರ್ಸೆಂಟೇಜ್ ಕಾಂಪೋಸಿಷನ್ ಹೇಳಿ. Now what do you think is the molecular mass of this? What is the molecular mass, students? ಹೇಳ್ಬೋದಾ? 2 into 23 plus 1 into 32 plus 4 into 16. Can somebody tell me what is the answer? ಎಷ್ಟು molecular mass ಎಷ್ಟು? Can somebody tell me quickly? First molecular mass ಅನ್ನ ಹೇಳಿ. Can somebody tell me the molecular mass? ನನಗೆ ಬೇರೆ ಏನು ಬೇಡ, molecular mass ಎಷ್ಟು ಅಂತ ಹೇಳಿ. ಯಾ ವೆರಿ ಗುಡ್ ಸೌಂದರ್ಯ. ಸೊ ಸಿಕ್ತಾ ನಿಮಗೆ? ಓಕೆ, ಮಾಲಿಕ್ಯುಲರ್ ಮಾಸ್ ಸಿಕ್ತು ತಾನೆ? ಇಲ್ಲೇ ನಾನೇ ಟೋಟಲ್ ಮಾಡಿ ಬರ್ದಿದ್ದೀನಂತೆ ಮಾಲಿಕ್ಯುಲರ್ ಮಾಸ್ ಅನ್ನ. ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್? 142. ಹೌದಾ? ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಸೋಡಿಯಂ ಹುಡುಕಿ. ಏನು? ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟು? 2 into 23. ಟೋಟಲ್ ಎಷ್ಟು? ಮಾಲಿಕ್ಯುಲರ್ ಮಾಸ್ 142 into 100 ಮಾಡಿ ಎಷ್ಟು ಬರುತ್ತೆ? ಅದೇ ತರ ಸಲ್ಫರಿಗ್ ಮಾಡಿ, ರೈಟ್? ಟೋಟಲ್ ಎಷ್ಟಿದಾವೆ? 1 ಇದೆ. 1 into 32 divided by total molecular mass into 100. ಅದೇ ತರ ಆಕ್ಸಿಜನ್ ಮಾಡಿ. ಆಕ್ಸಿಜನ್ ಎಷ್ಟಿದಾವೆ? 4 ಇದಾವೆ. 4 into atomic mass of oxygen 16 divided by 142 into 100. Can somebody tell me? ಹೇಳ್ಬೋದಾ ಈಗಲಾದ್ರೂ ಪರ್ಸೆಂಟೇಜ್ ಕಾಂಪೋಸಿಷನ್ ನ? ಹೇಳ್ಬೋದಾ? ವಾಟ್ ಇಸ್ ದ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಒಂದೊಂದೇ ಹೇಳ್ತಾ ಬರ್ಬೋದಾ? What is the percentage composition of sodium? ಬೇಗ ಪಕ್ಕ ಹೇಳ್ಬೇಕು, ಇದೇ ಮಾಡ್ಲಿಕ್ಕಿಲ್ಲ. What is the percentage composition of sodium? Yeah, very good. 32.39. ಹೌದಾ? 32.39 ಏನು ಸೋಡಿಯಂ ಇನ ಪರ್ಸೆಂಟೇಜ್ ಕಾಂಪೋಸಿಷನ್. ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್ ಶಾರಿನ್, ವೆರಿ ಗುಡ್ ಚಂದನ. ಓಕೆ, ಸಲ್ಫರ್ ಎಷ್ಟು ಹೇಳ್ಬೋದಾ? ಗುಡ್ ಸೌಂದರ್ಯ. ಸಲ್ಫರ್ ಹೇಳ್ಬೋದಾ? What is the yes, very good Sharon, very good Chandana, very good Tasmia. Right? ಎಷ್ಟು ವ್ಯಾಲ್ಯೂ? ಹುಡುಗರೆಲ್ಲ ಎಲ್ಲೋದ್ರಿ ನಿದ್ದೆ ಹೊಡಿತಿದ್ದೀರಾ? ವೆರಿ ಗುಡ್ ಸೌಂದರ್ಯ. ಎಷ್ಟು ಪರ್ಸೆಂಟೇಜ್ ಕಾಂಪೋಸಿಷನ್? ಇಟ್ ಇಸ್ 22.53%. ಹೌದಾ? ಹಾಗಾದ್ರೆ ಉಳಿದಿದ್ದು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಮೈನಸ್ ಮಾಡಿದ್ರೆ 100 ಅಲ್ಲಿ 2 ಜಾಯಿನ್ ಮಾಡಿ ಗೊತ್ತಾಗಿರುತ್ತೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟ್ರೆಸ್. ಸೊ ಅಲ್ಲಿಗೆ ನಿಮಗೆ ಪರ್ಸೆಂಟೇಜ್ ಕಾಂಪೋಸಿಷನ್ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತ ಆಯ್ತು. ಹೌದಾ? Are we clear with percentage composition? Clear ಆಗಿ ಅರ್ಥ ಆಗಿದ್ಯಾ?